ಪುಷ್ಪ, ಹೆಂಗೋ ನಿಮ್ಮ ಅಕ್ಕಯ್ಯನ ಕ್ಷಮಿಸಿ ಒಳ್ಳೆ ಕೆಲಸ ಮಾಡಿದ್ಯಾ. ಪಾಪ ಇವಳಂತೂ ಯಾವಾಗ್ಲೂ ನಿಮ್ ಬಗ್ಗೆನೇ ಯೋಚನೆ ಮಾಡೋಳು. ನಾನು ಹೇಳಿದ್ಮೇಲೆನೆ ತುಂಬಾ ಹತ್ತು ಬಿಟ್ಲು ನೋಡು. ನನ್ನ ತಂಗಿ ಮದ್ವೆಗೆ ನಮ್ಮ ಅಪ್ಪ ಅಮ್ಮ ನನ್ನೊಂದು ಮಾತನ್ನು ಕರೀಲಿಲ್ಲ, ಹೇಳಲಿಲ್ಲ. ಮದ್ವೆ ಆಗಿದ್ದಾಳೆ ಅಂತಾನೆ ನನಗೆ ಗೊತ್ತಿಲ್ಲ, ನೀನ್ ಹೇಳಿದ್ಮೇಲೆ ಗೊತ್ತಾಗಿದ್ದು ಅಂತಾನ ತುಂಬಾ ಹತ್ತು ಬಿಟ್ಲು ಕಣೆ. ಇಲ್ಲಿಗೆ ಬಂದಾಗ ನೀನ್ ಏನಂತೀಯೋ ಏನೋ, ಒಪ್ಕೊಂತೀಯೋ ಇಲ್ವೋ ಅಂತೇಳಿ ನನ್ನ ಕರ್ಕೊಂಬಂದ್ಲು. ಹೊತ್ತು ಕರೆದು ನನ್ಗೆ ಹಂಗೂ ಕೆಲಸ ಇತ್ತು, ನೀನೇ ಹೋಗ್ಬಾರೆ ಶಿಲ್ಪ ಅಡ್ರೆಸ್ ಕೊಡ್ತೀನಿ ಅಂತಂದೆ. ಅವಳು ಕೇಳಲಿಲ್ಲ, ನನ್ನೂ ಕರ್ಕೊಂಬಂದ್ಲು ಬಾರೆ ರಾಣಿ ಅಂತನ. ಶಿಲ್ಪ, ಈಗ ಸಮಾಧಾನ ಆಯ್ತಾ? ನಿನ್ ತಂಗಿ ನೀನ್ ಮಾತಾಡಿಸ್ತಾ ಇದ್ದಾಳೆ. ನಿನ್ ತಂಗಿ ನೋಡ್ದ್ಯಾ? ಹ್ಞೂ ಕಣೆ ರಾಣಿ, ತುಂಬಾ ಖುಷಿ ಆಯ್ತು ನೀನ್ ಬಂದಿದ್ಕೆ. ಸ್ವಲ್ಪ ನನಗೆ ಸಹಾಯ ಆಯ್ತು, ಇಲ್ದಿದ್ರೆ ನಾನು ಒಬ್ಳೆ ಬಂದಿದ್ರೆ ಏನಾಗ್ತಿತ್ತೋ ಏನೋ. ನಿನ್ನ ಈ ಋಣನ ನಾನು ಯಾವತ್ತೂ ಮರೆಯಲ್ಲ ಕಣೆ ರಾಣಿ. ನಮ್ಮ ಅಪ್ಪ ಅಮ್ಮ ಒಬ್ರು ನನಗೆ ಕ್ಷಮಿಸ್ಬಿಟ್ಟು ನನ್ನ ತವ್ರ ಮನೆಗೆ ಬಿಟ್ಕೊಂಡ್ರೆ ಅಷ್ಟೇ ಸಾಕು. ನಾನೇನು ಅಲ್ಲೇನು ಹೋಗಿ ಪರ್ಮನೆಂಟ್ ಆಗೇನಿರಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ. ಆಯ್ತು ಬಿಡೆ ಶಿಲ್ಪ, ಅಳಬೇಡ. ಅಕ್ಕ, ಎಲ್ಲಿ ಮಾವ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ನಿಮ್ಮ ಅತ್ತೆ ಎಲ್ಲ ಚೆನ್ನಾಗಿದ್ದಾರಾ? ಯಾಕೆ ಕರ್ಕೊಂಬರ್ಲಿಲ್ವಾ? ಅವ್ರನ್ನೂ ಕರ್ಕೊಂಬರ್ಬೇಕಿತ್ತು ತಾನೇ? ನೀವಿಬ್ರು ಚೆನ್ನಾಗಿದ್ದೀರಾ ತಾನೇ? ಅಲ್ಲ, ಅದು ಏನೋ ಕೇಳಬೇಕು ಅನ್ಕೊಂಡೆ. ನೀವಿಬ್ರು ಚೆನ್ನಾಗಿದ್ದೀರಾ ತಾನೇ? ಏನೋ ಮುಂಚೆನೆ ಅವ್ರೇನೋ ಮದ್ವೆ ಆಗಿದ್ದಾರೆ, ಇನ್ನೊಂದು ಮದ್ವೆನಾ ಅಂತ ಹೇಳಿದ್ರು. ಎಂಟಿ ಬಿಟ್ಟಿದ್ದಾರೋ ಹೆಂಗೆ? ಅಯ್ಯೋ ಪುಷ್ಪ, ಅದನ್ನ ಯಾಕೆ ಕೇಳ್ತೀಯ? ನಿಮ್ಮ ಅಕ್ಕನ ಜೀವನನ ನೀನ್ ಅಲ್ಲಿ ಬಂದು ನೋಡ್ಬೇಕು. ಪಾಪ ಅಯ್ಯೋ ಅನ್ಸುತ್ತೆ ನಿನ್ಗೆ ನಿಮ್ಮ ಅಕ್ಕನ ಜೀವನ ನೆನೆಸ್ಕೊಂಡ್ರೆ. ನೀವು ನಿಮ್ಮ ಅಪ್ಪ ಅಮ್ಮ ಹೆಂಗೋ ಖುಷಿಯಾಗಿದ್ದೀರಾ, ಆದ್ರೆ ನಿಮ್ಮ ಅಕ್ಕ ಅಲ್ಲಿ ಎಷ್ಟು ಕಷ್ಟಪಡ್ತಿದ್ದಾಳೆ ಗೊತ್ತಾ? ಅವನು ನಿಮ್ಮ ಮಾವ ಹೇಳ್ಬಾರ್ದು ಶಿಲ್ಪ, ಹೇಳ್ತಾ ಇದೀನಿ, ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ಇರೋದು ಇದ್ದಂಗೆ ನಿನ್ ತಂಗಿ ಹತ್ರ ಹೇಳಕ್ಕ, ಪರವಾಗಿಲ್ಲ. ಅದೇನಾಯ್ತು ಏನಾಯ್ತು ಮಾವ? ಅವರು ಒಳ್ಳೆಯವರಲ್ವಾ? ಚೆನ್ನಾಗಿ ನೋಡ್ಕೊಂತ ಇಲ್ವಾ ನಮ್ಮ ಅಕ್ಕನ? ಇಲ್ಲ, ಅವನ ಆಲೆ ಇನ್ನೊಂದು ಮದ್ವೆ ಆಗಿದ್ನಲ್ಲ, ಅವಳ ಜೊತೆ ಇದ್ದಾನೆ ಇವಾಗ. ನಿಮ್ಮ ಅಕ್ಕನ ಒಂಟಿ ಮಾಡಿದ್ದಾರೆ ಅವರಿಬ್ರು ಸೇರ್ಕೊಂಡು. ಪಾಪ. ಯಾಕೆ ಏನಾಯ್ತು? ಅಂತದೇನಾಯ್ತು? ಅಲ್ಲ, ಹಿರಿಯಂತಿ ಜೊತೆಗಿದ್ದಾನ ಮಾವ, ಹಂಗಾದ್ರೆ ನಿನ್ ಜೊತೆಗಿಲ್ವಾ? ಮತ್ತೆ ನಿನ್ ಯಾಕೆ ಮದ್ವೆ ಆಗಿದ್ದು? ಅಲ್ಲ, ನಿನಗೆ ಗೊತ್ತಿರ್ಲಿಲ್ವೇನಕ್ಕ ಅವ್ನು ಮದ್ವೆ ಆಗಿದ್ದಾನೆ ಮುಂಚೆಲೆ ಅಂತನ? ಗೊತ್ತಿದ್ರೆ ನಾನು ಯಾಕೆ ಮದ್ವೆ ಆಗ್ತಿದ್ದೆ ಪುಷ್ಪ? ಎಲ್ಲ ಮೋಸ ಮಾಡ್ದ. ನಾನು ಮದ್ವೆ ಆಗಿಲ್ಲ, ನನ್ನ ಹತ್ರ ತುಂಬಾ ಆಸ್ತಿ ಇದೆ, ನಾನು ದೊಡ್ಡ ಶ್ರೀಮಂತ, ಹಂಗೆ ಹಿಂಗೆ ಅಂತೇಳಿ ನಂಬಿಸಿ ಮೋಸ ಮಾಡಿ ಮದ್ವೆ ಆಗಿದ್ದು. ಆದ್ಮೇಲೆ ತಾನೇ ಗೊತ್ತಾಗಿದ್ದು ಅವನಾಲೆ ಮುಂಚೆನೆ ಮದ್ವೆ ಆಗಿದ್ದ, ಹೆಂಡತಿ ಜಗಳ ಮಾಡ್ಕೊಂಡು ಬಿಟ್ಟೋಗ್ಯವಳೆ ಅಂತಾನ. ಆಮೇಲೆ ಗೊತ್ತಾಯ್ತು. ಹೌದಾ? ಆಮೇಲೆ ಗೊತ್ತಾದ್ರೆ ಮತ್ತೆ ಅವಳು ಈಗ ಮಾವನ ಜೊತೆ ಇದ್ದಾಳೆ ಅಂತ ಹೇಳ್ತಿದ್ಯಾ? ಆದ್ರೆ ವಾಪಸ್ ಬಂದ್ಲಾ? ಹೌದು ಕಣೆ ಪುಷ್ಪ, ನಿಮ್ಮ ಮಾವ ವಾಪಸ್ ಬಂದು ಈಗ ಅವಳ ಜೊತೆನೇ ಇದ್ದಾನೆ, ಹಿರಿಯ ಹೆಂಡತಿ ಜೊತೆ. ಇವಳು ಒಬ್ಳೇನೆ ಬೇರೆ ಮನೆ ಮಾಡ್ಕೊಂಡು, ಬಾಡಿಗೆ ಮನೆ ಮಾಡ್ಕೊಂಡು ಹೋಟ್ಲು ನಡೆಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಪಾಪ ಇವಳಿಗೆ ಸಹಾಯಕ್ಕೆ ಯಾರು ಇಲ್ಲ. ಅಯ್ಯೋ ಪಾಪ, ಎಷ್ಟು ಕಷ್ಟ ಪಡ್ತಾ ಇದೆಯಲ್ಲಮ್ಮ. ಏನೇ ಪುಷ್ಪ, ನಿಮ್ಮ ಅಕ್ಕ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾಳೆ, ನಿಮ್ಮ ಅಪ್ಪ ಅಮ್ಮಗೂ ಒಂದ್ ಸ್ವಲ್ಪನೂ ಕರುಣೆ ಇಲ್ವಲ್ಲೇ ಮಗಳ ಮೇಲೆ? ಹೋಗಿ ನೋಡ್ಕೋಬೇಕು, ಕಷ್ಟ ಸುಖ ವಿಚಾರಿಸ್ಬೇಕು ಅನ್ನೋದೇ ಇಲ್ವಲ್ಲೇ? ಏನೋ ತಿಳಿದೆ ತಪ್ಪು ಮಾಡಿದಾಳೆ, ಹೇಳ್ದೆ ಕೇಳ್ದೆ ಹೋಗಿ ಮದ್ವೆ ಆಗಿದ್ದು ತಪ್ಪೇನೆ. ಹಂಗಂತ ಹೇಳಿ ಸಾಯತಕ್ಕ ಅವಳ ಮಕ್ಕ ನೋಡ್ದಂಗಿರಕ್ಕಾಗುತ್ತಾ? ಅವಳ ಕಷ್ಟ ಸುಖನು ವಿಚಾರಿಸೋದ್ ಬೇಡವಾ? ಅಯ್ಯೋ, ನಿನ್ ಕತೆ ಕೇಳ್ತಾ ಇದ್ದೆ ನನಗೆ ಬೇಜಾರಾಗುತ್ತಲ್ಲಮ್ಮ ಶಿಲ್ಪ. ಪಾಪ, ಎಷ್ಟು ಕಷ್ಟ ಅನುಭವಿಸ್ತಾ ಇದೆಯಾ ನೀನು ಅಂತ ಗಂಡನ್ ಕಟ್ಕೊಂಡು. ಏನ್ ಮಾಡೋದಕ್ಕ, ಎಲ್ಲ ನನ್ನ ಹಣೆ ಬರ. ನಾನೇನೆ ತಪ್ಪು ಮಾಡಿದೆ, ಆದ್ರಿಂದ ನಾನೇ ಶಿಕ್ಷೆ ಅನುಭವಿಸೋಣ ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗೇ ಇಲ್ಲ ನಾನು ಇದುವರೆಗೂ. ಅಂತ ಅವ್ರ ಮನೆಗೆ ಕಾಲೇ ಇಟ್ಟಿಲ್ಲ. ಕಾಲಿಟ್ರೆ ಸುಮ್ಮನೆ ಯಾಕೆ ಅವಮಾನ, ನನ್ನ ಹೋಗಿ ಬೈಸ್ಕೊಂಡ್ ಬರ್ಬೇಕಾಗುತ್ತೆ ಅಂತನ ಈ ಒಂದು ವರ್ಷದಿಂದ ನಾನು ನನ್ನ ಗಂಡನ ಮದ್ವೆ ಆದಾಗಿಂದನ ಹೋಗೇ ಇಲ್ಲ ಆ ಕಡೆಗೆ. ನಮ್ಮ ಅಪ್ಪನೇ ಅವಾಗ ಬಂದು ಹೋಗೋರು, ನಮ್ಮ ಅತ್ತೆ ನೋಡ್ಕೊಂಡು ಹೋಗಕ್ಕೆ. ಒಂದ್ಸಲ ಏನೋ ಇವಳು ಮದುವೆ ಬಗ್ಗೆ ಮಾತಾಡಕಂತ ಬಂದಿದ್ರು, ಅವಾಗ ನಾನು ಮಾತಾಡ್ಸಿದ್ರು ಮಾತಾಡ್ಲಿಲ್ಲ, ಸರಿಯಾಗಿ ಮಕ್ಕುಗಿದ್ರು. ಅದಕ್ಕೆ ನಾನು ಹೋಗ್ಲೇ ಇಲ್ಲ ನಮ್ಮ ಅಪ್ಪ ಅಮ್ಮನ ಮಾತಾಡ್ಸಕ್ಕೆ. ಎಷ್ಟೇ ಕಷ್ಟ ಆಗ್ಲಿ ನಾನು ಒಬ್ನೇ ಜೀವನ ಮಾಡೋಣ ಅಂತಾನ ಸುಮ್ಮನಾಗಿದ್ದೆ. ಆದ್ರೆ ಏನೇನೋ ಆಗೋಯ್ತು. ಅದು ಅದೇನೆ, ಅವಳ ಇದ್ದಾಳಲ್ಲ ಹಿರಿಯ ಅಂತಿ ಸೇಳಿ ಅನ್ನೋಳು ಮನೆಯಾಳಿ, ಅವಳು ಸರಿ ಇಲ್ಲ. ದೊಡ್ಡ ಕಳ್ಳಿ ಅವಳು. ನನ್ನೂ ಕಳ್ತನ ಮಾಡಕ್ಕಂತಾನ ಕರ್ಕೊಂಡೋಗಿ ಸಿಗಾಕ್ಸಿ ಜೈಲಿಗೆ ಕಳ್ಸಿದ್ಲು ಅವಳು ಮನೆಯಾಳಿ. ನಾನು ಅವಳ ಮಾತು ನಂಬಿ ಸುಮ್ಮನೆ ಅವಳ ಜೊತೆಗೆ ಹೋಗಿದ್ದೆ ಅಷ್ಟೇನೆ. ಆದ್ರೆ ಅವಳು ಪ್ಲಾನ್ ಮಾಡಿ ನಾನು ಕರ್ಕೊಂಡೋಗಿ ಜೈಲಿಗೆ ಹೋಗಂಗ್ ಮಾಡಿದ್ಲು. ಅದ್ರಾಗೆ ನನ್ನ ತಪ್ಪೇನೂ ಇರ್ಲಿಲ್ಲ, ನಾನು ಸುಮ್ಮನೆ ಅವಳ ಜೊತೆಗೆ ಹೋಗಿದ್ದು. ಅವಳೇ ನನ್ನ ತಗಲಾಕಿ ಎಲ್ಲ ಏನೇನೋ ಅಧ್ವಾನ ಮಾಡಿಕ್ಕಿದ್ಲು. ಇವಳು ಮದ್ವೆನೂ ನಿಂತೋಯ್ತು. ನಮ್ಮ ಅಪ್ಪ ಅಮ್ಮಗೆ ಗೊತ್ತಾಯ್ತು ನಾನು ಕಳ್ತನ ಮಾಡಕ್ ಹೋಗಿದ್ದೀನಿ ಅಂತಾನ. ಅದರಿಂದ ಇನ್ನೂ ಸಿಟ್ಟಾಗಿ ನನ್ನ ಪರ್ಮನೆಂಟ್ ಆಗಿ ದೂರನೇ ಮಾಡ್ಬಿಟ್ರು ನಮ್ಮ ಅಪ್ಪಯ್ಯ ಅಮ್ಮಯ್ಯ. ಇವಳು ಸಹ ನಾನು ನೋಡಕ್ಕೆ ಬರ್ಲಿಲ್ಲ ಒಂದ್ ದಿವಸನೂ. ಅಯ್ಯೋ ಅಕ್ಕ, ಹಿಂಗೆಲ್ಲ ಆಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೆ. ಗೊತ್ತಿದ್ರೆ ನಾನೇ ಅಪ್ಪಯ್ಯನ ಅಮ್ಮಗೆ ಹೇಳ್ಬಿಟ್ಟು ಕರ್ಕೊಂಬರ್ತಿದ್ದೆ. ಛೇ, ಎಂತ ಕೆಲಸ ಆಗೋಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಕ್ಕ. ಅಪ್ಪಯ್ಯ ಅಮ್ಮಗೆ ನಾನೇ ಹೇಳ್ತೀನಿ ಬಿಡು, ನಿನ್ ಜೀವನ ಈ ತರ ಆಗಿದೆ ಅಂತ. ಅವರೇ ಬಂದು ಏನಾದ್ರೂ ಒಂದು ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನೀನೇನ್ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು, ನಾನಿದ್ದೀನಿ.
ಏನಿದೆಯೋ ಏನೋ, ನೀನು ಹೇಳಿದ್ರು ಅಪ್ಪ ಅಮ್ಮ ಕೇಳಬೇಕಲ್ಲ. ಹಾ, ಅವರಂತೂ ಕೇಳಲ್ಲ. ನೀನು ಸತ್ತಿದ್ಯಾ ಅಂತ ಅನ್ಕೊಂಡು ಅಪ್ಪ ನಮ್ಮಯ್ಯನು ನಾನು ನಿನ್ನ ತಲೆ ಮೇಲೆ ನೀರು ಇಕ್ಕೊಂತೀವಿ, ನಮ್ಮ ಅಕ್ಕ ನೋಡಕ್ಕೂ ಬರಬೇಡ, ನಾವು ಸತ್ರು ನೀನು ಬರಬೇಡ ಅಂತ ನಾ ಹೇಳ್ಬಿಟ್ಟಿತ್ತು ಅಪ್ಪ ಯಾವತ್ತು ನಮ್ಮ ಊರಿಗೆ ಬಂದಾಗ. ಇನ್ನೆಲ್ಲಿಂದ ಅವ್ರು ನನ್ನ ಕ್ಷಮಿಸ್ತಾರೆ ಪುಷ್ಪ? ಹೇಳು. ಅಯ್ಯೋ ಅಕ್ಕ, ಅಕ್ಕ ಅಳ್ಬೇಡ, ಸುಮ್ಮನಿರಕ್ಕ. ಅಯ್ಯೋ ಈ ತರ ಯಾಕೆ ಕಳ್ತಾ ಇದ್ಯಾ? ಬಿಡು, ಅಳ್ಬೇಡ. ಎಲ್ಲ ಇದಾಯ್ತಲ್ಲ, ನಾನು ನಿನ್ ಕ್ಷಮಿಸಿದೀನಿ ಬಿಡಕ್ಕ. ಅಯ್ಯೋ ಏನ್ ಮಾಡಕ್ಕಾಗುತ್ತೆ, ಆಗಿದ್ದಾಗೋಯ್ತು ಬಿಡು. ಈಗ ಅಳ್ಬೇಡ, ಸುಮ್ಮನಿರು, ಕಣ್ಣೀರು ಒರೆಸ್ಕೊ. ಪುಷ್ಪ ಪುಷ್ಪ. ಅಯ್ಯೋ ಶಿಲ್ಪ, ಹಂಗೆಲ್ಲ ಅಳ್ಬಾರ್ದು, ಸುಮ್ಮನಿರಮ್ಮ. ಯಾಕೆ ಅಳ್ತಿ ಹೇಳು? ಈಗ ನಿನ್ ತಂಗಿ ನಿನ್ ಜೊತೆಗಿದ್ದಾಳಲ್ಲ, ನಿಮ್ಮ ಅಪ್ಪ ಅಮ್ಮನೂ ಬಂದೇ ಬರ್ತಾರೆ ನೀನ್ ಮಾತಾಡ್ಸಕ್ಕೆ. ನೀನ್ ಸುಮ್ಮನಿರು, ಅಳ್ಬಾರ್ದು. ಯಾಕೆ ಅಳ್ತಿದ್ಯಾ? ನಮ್ಮ ಅಪ್ಪ ಅಮ್ಮ ಅಂತ ಕ್ಷಮಿಸಲ್ಲ ಅಕ್ಕ, ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಏನೋ ಇವಳು ಮದ್ವೆ ಆಗಿ ನಿಮ್ಮ ಮನೆಗೆ ಬಂದಿದ್ದಾಳಲ್ಲ ಅಂತ ಹೇಳಿ ಇಲ್ಲಿಗೆ ಬಂದೆ. ಇಲ್ಲಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ, ಇವಳು ನನ್ನ ಮಾತಾಡಿಸ್ತಾನೂ ಇರ್ಲಿಲ್ಲ. ಆಯ್ತು ಬಿಡಮ್ಮ, ಈಗ ಮಾತಾಡ್ಸಿಲ್ಲಲ್ಲ ನಿನ್ ತಂಗಿ. ಬಿಡು, ಕಣ್ಣೀರ್ ಹಾಕ್ಬಾರ್ದು, ಕಣ್ಣೀರ್ ಒರ್ಸ್ಕ. ಕೂತ್ಕೊಳ್ರಿ, ಊಟ ಮಾಡಿವ್ರಂತೆ. ಊಟ ಏನು ಬೇಡಕ್ಕ, ಏನೋ ಟೀ ಕಾಫಿ ಏನಾದ್ರೂ ಇದ್ರೆ ಮಾಡ್ಕೊಡಿ. ಇಲ್ಲಾಂದ್ರೆ ನಾವು ನಮ್ಮ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು, ಅವ್ರ ಮನೇನು ನೋಡಿಲ್ಲ ಶಿಲ್ಪ, ಅದಕ್ಕೆ ತೋರಿಸ್ಕೊಂಡು ಹೋಗ್ಬಿಡ್ತೀವಿ ಬೇಗ. ನಮ್ಗೆ ಟೈಮ್ ಇಲ್ಲ, ಹೋಗ್ಬಿಡ್ಬೇಕು ಸಾಯಂಕಾಲದಷ್ಟೊತ್ತಿಗೆ, ನಮಗೂ ಕೆಲಸ ಐತೆ. ನಮ್ದು ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಐತೆ, ನಮ್ಮ ಮಾವಾರ್ದು ಐತಲ್ಲ. ಅದೇ ತರನೇ ನಾವು ನಮ್ಮೂರಲ್ಲಿ ದೊಡ್ಡ ಶ್ರೀಮಂತರು. ನನಗೆ ಒಳ್ಳೆ ಫ್ರೆಂಡು ಅಂದ್ರೆ ಶಿಲ್ಪ, ಆದ್ರಿಂದ ನಾನು ಇವಳ ಜೊತೆಗೆ ಬಂದೆ ಅಷ್ಟೇನೆ. ಆಯ್ತಮ್ಮ, ತುಂಬಾ ಸಂತೋಷ. ನೀನು ಒಳ್ಳೆ ಮನೆಗೆ ಸಿಕ್ಕಿದ್ಯಾ. ನೀನು ಚೆನ್ನಾಗಿರೋ, ನಿನ್ ಗಂಡ ನಿಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿದ್ದಾರಾ? ಓ, ತುಂಬಾ ಚೆನ್ನಾಗಿದ್ದಾರೆ. ನಾನು ನಮ್ಮ ಮಾವನ ಮಗನ ಮದ್ವೆ ಆಗಿರೋದ್ಕಿನ್ನ ತುಂಬಾ ಖುಷಿಯಾಗಿದ್ದೀನಿ. ಅಲ್ಲಿ ನನ್ನ ಗಂಡ ಅಂತನು ನಾನು ಎಲ್ಲಿ ನೆಲದ ಮೇಲೆ ಕಾಲಿಕ್ಕಿದೆ ಕಾಲು ಸೌದೋಗ್ತಾವೋ ಅಂತ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಗೊತ್ತಾ. ಹೌದಾ, ತುಂಬಾ ಸಂತೋಷ ನಮ್ಮ ರಾಣಿ. ಚೆನ್ನಾಗಿರ್ರಿ, ಕೂತ್ಕೊಳ್ರಿ, ಟೀ ಮಾಡ್ಕೊ ಬರ್ತೀನಿ. ಪುಷ್ಪ, ಕೂತ್ಕೊಳ್ಳಮ್ಮ. ಅಳಬೇಡ ಅಕ್ಕ, ಅಕ್ಕ ಅಳಬೇಡ, ಸುಮ್ನಿರು, ಕುತ್ಕ. ಕುಕ್ಕಳೆ ಶಿಲ್ಪ, ಕುಕ್ಕ. ಹೆಂಗೋ ರಾಣಿ ಅಕ್ಕ, ನಮ್ಮ ಅಕ್ಕಯ್ಯನ ಇಲ್ಲಿ ಕರ್ಕೊಂಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನನಗೆ ಇವಳು ಯಾಕಾದ್ರೂ ಬಂದು ಅಂತ ಸಿಟ್ಟು ಬಂದಿತ್ತು. ಆದ್ರೆ ಇವಳು ಕಷ್ಟ ಎಲ್ಲ ಕೇಳಿ ಪಾಪ ನನಗೆ ಬೇಜಾರಾಗ್ತಿದೆ. ಇಷ್ಟೊಂದೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾಳ ನಮ್ಮ ಅಕ್ಕಯ್ಯ ಅಂತಾನ. ಅಲ್ಲ ಏನಕ್ಕ, ಎಷ್ಟು ನೀನು ಆಸೆ ಪಡ್ತಿದ್ದೆ, ನಾ ಶ್ರೀಮಂತರ ಮನೆಗೆ ಮದ್ವೆ ಆಗ್ಬೇಕು, ಒಬ್ನೇ ಹುಡುಗ ಇರ್ಬೇಕು, ಒಳ್ಳೆಯವನಾಗಿರ್ಬೇಕು, ಹಂಗೆ ಹಿಂಗೆ ಅಂತ ಕನ್ಸ್ ಕಾಣ್ತಿದ್ದೆ. ಹೋಗಿ ಮದುವೆ ಆಗಿ ಹೆಂಡ್ತಿ ಬಿಟ್ಟಿರನ್ನ ಮದುವೆ ಆಗಿದೆಯಲ್ಲ, ನನಗಂತೂ ತುಂಬಾ ಬೇಜಾರಾಯ್ತಪ್ಪ. ಅಯ್ಯ ಅಂತ ಲೋಫರ್ ನನ್ನ ಮಕ್ಕಳನ್ನ ಭೂಮಿ ಮೇಲೆ ಬದುಕಕ್ಕೆ ಬಿಡಬಾರ್ದು, ಸಾಯಿಸ್ಬಿಡ್ಬೇಕು ಅಂತ ಸಿಟ್ಟು ನನಗೆ. ಏನ್ ಮಾಡೋದೆ ಪುಷ್ಪ, ನನ್ನ ಹಣೆ ಬರ. ನಾನೇನೋ ಅತಿ ಆಸೆಗೆ ಬಿದ್ದು ಏನೇನೋ ಆಗೋಯ್ತು ಬಿಡು. ನನ್ನಿಂದಾನೇ ನನ್ನ ಜೀವನ ಹಾಳಾಗೋಯ್ತು. ಇದಕ್ಕೆ ಯಾರು ಕಾರಣ ಅಲ್ಲ, ನಮ್ಮ ಅಪ್ಪ ಅಮ್ಮನ ಮರ್ಯಾದೆನೂ ಹೋಯ್ತು, ನಿನ್ ಮದ್ವೆನೂ ನಿಂತೋಯ್ತು, ಎಲ್ಲದಕ್ಕೂ ನಾನೇ ಕಾರಣ. ಅದಕ್ಕೆ ಯಾರನ್ನೂ ದೂರದ ಬೇಡ ಅಂತ ನಾನೇ ಅನುಭವಿಸ್ತಾ ಇದೀನಿ. ಎಷ್ಟಾದ್ರೂ ಕಷ್ಟ ಬರ್ಲಿ ಅಂತಾನ. ಕೊನೆಗೆ ನೀನಾದ್ರೂ ಸಿಕ್ತಿಯಲ್ಲ, ನನ್ನ ಸಾಯತಕ್ಕ ನನ್ನ ನೀವ್ಯಾರು ಮಾತಾಡ್ಸಲ್ವೇನೋ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಹೆಂಗೋ ಈ ರಾಣಿಯಿಂದನ ನೀನಾದ್ರೂ ನನ್ನ ಮಾತಾಡಿಸಿ ಸಮಾಧಾನ ಮಾಡೋ ಅಂತ ಪರಿಸ್ಥಿತಿ ಬಂತಲ್ಲ ಸದ್ಯ. ಇಂಥ ಸಂದರ್ಭ ಬರುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ದೇವ್ರ ದೊಡ್ಡನು, ಎಲ್ಲ ಒಳ್ಳೇದ್ ಮಾಡ್ದ. ನೀನಾದ್ರೂ ಚೆನ್ನಾಗಿದೆಯಲ್ಲ, ಅಷ್ಟೇ ಸಾಕು. ನನಗೆ ತುಂಬಾ ಸಂತೋಷ ಆಯ್ತು ಕಣೆ ಪುಷ್ಪ. ನಿನ್ ಗಂಡ ನಿಮ್ಮತ್ತೆ ಎಲ್ರೂ ಒಳ್ಳೆಯವರು. ಹೌದಕ್ಕ, ಅದಕ್ಕೆ ಮತ್ತೀಗ ಹೇಳೋದು, ಅತ್ಯಾಸೆ ಪಡಬಾರ್ದು, ದುರಾಸೆ ಪಡಬಾರ್ದು ಅಂತಾರ. ಆಸೆ ಇದ್ದಷ್ಟು ಕಾಲ್ ಚಾಚು ಅಂತ ಹೇಳ್ತಾರಲ್ಲ, ಹಂಗೇನೆ. ನಮ್ಮ ಅಂತಸ್ತಿಗೆ ತಕ್ಕಂಗೆ ನಾವು ನಮ್ಗೆ ಬಡವರಾದ್ರೂ ಚಿಂತೆ ಇಲ್ಲ, ಒಳ್ಳೆಯವರು ಆಗಿರ್ಬೇಕು ಅಂತ ಹೇಳಿ ಮದುವೆ ಆಗಿದ್ರೆ ನಿನಗೂ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನೋಡು. ನಮ್ಮ ಮನೆ ಹಳೇದಾಗಿರ್ಬೋದು, ಆದ್ರೆ ಈ ಮನೇಲಿರೋರೆಲ್ಲರೂ ತುಂಬಾ ಒಳ್ಳೆಯವ್ರು ಗೊತ್ತಾ, ನಾನು ಚೆನ್ನಾಗಿ ನೋಡ್ಕೊಂತಾರೆ. ಆದ್ರೂ ನಾನು ಏನೇನೋ ತಿಳ್ಕೊಂಡಿದ್ದೆ ಬಿಡು, ನಿನ್ನ ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡ್ತಾರೆ, ಚೆನ್ನಾಗಿರ್ತೀಯ ನೀನು ಅಂತ ತಿಳ್ಕೊಂಡಿದ್ದೆ. ಅಯ್ಯೋ ಅಕ್ಕ, ಶ್ರೀಮಂತಿಗೆ ಹುಚ್ಚು ಬಿಟ್ಬಿಡು. ನನಗೇನಂತ ಆಸೆ ಇಲ್ಲಪ್ಪ. ಅಪ್ಪ ಅಮ್ಮಯ್ಯ ನೋಡಿ ಮದುವೆ ಮಾಡಿ ಕಳ್ಸಿದ್ರೆ ಅವ್ರು ಯಾವ ಮನೆಗೆ ಮದುವೆ ಮಾಡಿ ಕಳಿಸ್ತಾರ, ಆ ಮನೆಗೇನೆ ನಾನು ಸಸಿಯಾಗಿ ಹೋಗೋದು ಅಂತ ನಾನು ನಿರ್ಧಾರ ಮಾಡ್ಕೊಂಡು ಸುಮ್ಮನಿದ್ದೆ. ಅವರೇ ಹುಡುಕಿ ಮದುವೆ ಮಾಡಿರೋದು. ಚೆನ್ನಾಗಿದ್ದೀನಿ, ಈಗ ಎಲ್ರು ಚೆನ್ನಾಗಿ ನೋಡ್ಕೊಂತಾರೆ. ಮನೆ ಚಿಕ್ಕದಾಗಿರ್ಬೋದು, ಆದ್ರೆ ಇಲ್ಲಿರೋರೆಲ್ಲ ತುಂಬಾ ಒಳ್ಳೆಯವರು. ತಾಳಮ್ಮ ರಾಣಿ, ಶಿಲ್ಪ, ತಡ್ರಿ. ಇವತ್ತಿದ್ದು ನಾಳೆಗೆ ಹೋಗ್ಬೋದಾಗಿತ್ತಪ್ಪ. ಕೋಳಿಗಿಳಿ ತಕೊಂಬಂದು ಕೋಳಿ ಸಾರು ಮಾಡ್ತಿದ್ದೆ, ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅಪ್ರೂಪಕ್ಕೆ ಬಂದಿದ್ಯಾ ನೀನು. ರಾಣಿರೂರು ಅಂತಾನು ನಮಗೆ ಗೊತ್ತಿರಲಿಲ್ಲ ಕಣಮ್ಮ. ಇವರು ಏನು ಹೇಳಿರ್ಲಿಲ್ಲ. ಒಟ್ಟಿನಲ್ಲಿ ಒಬ್ಳು ಅಕ್ಕ ಇದ್ದಾಳೆ, ಮದುವೆ ಆಗಿ ಹೋಗಿದ್ದಾಳೆ ಅಂತಾನೆ ಹೇಳಿದ್ರು, ಇನ್ನೇನು ಹೇಳಿರ್ಲಿಲ್ಲ ನಿನ್ನ ಬಗ್ಗೆನ. ನಮಗೂ ಏನೂ ಗೊತ್ತಿರಲಿಲ್ಲ.
ಇಲ್ಲ ಕಣಕ್ಕ, ನಾವು ಹೋಗ್ಬೇಕು. ನಮ್ಗೆ ಕೆಲಸ ಇದಾವೆ, ತುಂಬಾ ಕೆಲಸ ಇದಾವೆ, ಹೋಗ್ಲೇಬೇಕು. ನಮ್ಗೆ ಇರಕ್ಕೂ ಆಗಲ್ಲ. ನಾನು ಎಲ್ಲಾದ್ರೂ ಇದ್ರೆ ನನ್ನ ಗಂಡ ಅಂತೂ ಬೈತಾರೆ, ಬೇಗ ಬಂದ್ಬಿಡು ಅಂತಾನೆ. ಹೋಗ್ಬೇಕು, ಹೋಗ್ತೀವಿ. ಪರವಾಗಿಲ್ಲ ಬಿಡ್ರಿ, ಹೆಂಗೋ ಈ ಶಿಲ್ಪನ್ಗೆ ತಂಗಿ ಪ್ರೀತಿನಾದ್ರೂ ಸಿಕ್ತಲ್ಲ. ಅಷ್ಟೇ ಸಾಕು. ಶಿಲ್ಪ, ಕುಡಿಯೇ ಕಾಪಿನ, ನಮ್ಮ ಮಾವರ ಮನೆ ನೋಡ್ಕೊಂಡು ಹೋಗೋಣ ಬೇಗ. ಸರಿ ಆಯ್ತು ಕಣೆ ರಾಣಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.